ನಮಸ್ತೆ. 30/6/2025 ಸೋಮವಾರ ಶುಕ್ಲ ಪಕ್ಷ, ಆಷಾಢ ತಿಂಗಳು ನಡೀತಿದೆ. ಇವತ್ತಿನ ತಿಥಿ ಶುಭ ತಿಥಿಯಾದ ಪಂಚಮಿ 9:24 ಆಮೇಲೆ ಬರೋದು ಷಷ್ಠಿ. ಇವತ್ತಿನ ನಕ್ಷತ್ರ ಮಖಾ ನಕ್ಷತ್ರ. ಮಖಾ ನಕ್ಷತ್ರ ಇವತ್ತು 50% ಮಾತ್ರ ಚೆನ್ನಾಗಿರೋದು. ಮರಣಯೋಗವು ಧನ ವ್ಯಯವು ಎರಡನ್ನೂ ಕೊಡುತ್ತದೆ. ಆದರೆ ಇದು ಬೆಳಿಗ್ಗೆ 7:20 ಆನಂತರ ಬರೋದು ಪುಬ್ಬ ನಕ್ಷತ್ರ. ಇದು ಶುಭವನ್ನು ನೀಡುತ್ತದೆ. ಶುಭ ನಕ್ಷತ್ರ ಅಂತಂದರೆ ಪುಬ್ಬ ನಕ್ಷತ್ರದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು, ಮುಹೂರ್ತ ಕಾರ್ಯಗಳಿಗಿಲ್ಲ. ಆದರೂ ಆಷಾಢ ತಿಂಗಳು ಬೇರೆ, ಹಂಗಾಗಿ ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಬೆಳಗ್ಗೆ 7:20 ಮೇಲೆ ಶುಭ ಸಮಯ ಅಂತ ತಿಳ್ಕೊಬೋದು. ಆದರೆ ಇವತ್ತಿನ 100% ಚೆನ್ನಾಗಿರೋದು, 100% ಅಶುಭವಾಗಿರೋದು ಅಂತ ಒಂದು ಲಿಸ್ಟೇ ಇರುತ್ತದೆ. ಅದನ್ನು ನೋಡಿಬಿಡೋಣ. ಈಗ 100% ಶುಭ ಸಮಯಗಳು ಅಂತಂದರೆ ಬೆಳಗ್ಗೆ 5:57 7:32, 9:12 10:45, ಮಧ್ಯಾಹ್ನ 12:25 12:47, ಮಧ್ಯಾಹ್ನ 1:43 3:22, ಅದೇ ಥರ ಸಂಜೆ 5:15 5:39, ಸಂಜೆ 7:50 ರಾತ್ರಿ 9:35, ರಾತ್ರಿ 11:02 12:21, ರಾತ್ರಿ 1:43 ಮೇಲೆ ಶುಭವಾಗಿದೆ. ಇದೆಲ್ಲ ಶುಭ ಸಮಯಗಳು. ಹಂಗೆ ಅಂತಂದರೆ 100% ಅಶುಭ ಸಮಯಗಳನ್ನ ನೋಡೋಣ. ಇವತ್ತು ಮಕರ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಮಕರ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಉತ್ತರಾಷಾಢ, ಶ್ರವಣ, ಧನಿಷ್ಠ. ಆದ್ದರಿಂದ ಇವರು ಗಮನ ಕೊಡಿ. ಇವತ್ತು ಬೆಳಗ್ಗೆ 7:34 9:10 ರಾಹುಕಾಲ, 10:47 12:23 ಯಮಕಂಡ ಕಾಲ, 12:49 ಮಧ್ಯಾಹ್ನ 1:41 ದುರ್ಮುಹೂರ್ತ, ಮಧ್ಯಾಹ್ನ 3:24 4:15 ಅದು ಒಂದು ದುರ್ಮುಹೂರ್ತ, ಮಧ್ಯಾಹ್ನ 3:37 5:13 ವಿಷಕಾಲ, ಸಂಜೆ 5:41 7:48 ಸಂಜೆಯವರೆಗೂ ಮೃತ್ಯು, ರಾತ್ರಿ 9:37 11 ವಿಷಕಾಲ. ಅದೇ ಥರ ರಾತ್ರಿ 12:23 1:47 ಕೂಡ ಇದು ಒಂದು ವಿಷಕಾಲವೇ. ಆದ್ದರಿಂದಾಗಿ ಇಂಥದ್ರಲ್ಲಿ ಎಚ್ಚರವಾಗಿ ಈ ಸಮಯಗಳಲ್ಲಿ ನೋಡಿಕೊಂಡು ಕೆಲವು ಕಾರ್ಯಗಳನ್ನ ಮಾಡುವಂಥದ್ದು ಅಥವಾ ಬಿಟ್ಬಿಡೋದು ಅಂತ ನೀವು ತೀರ್ಮಾನಕ್ಕೆ ಬರಬಹುದು. ಇವತ್ತು ಮತ್ತಷ್ಟು ವಿಶೇಷಗಳು ಹಂಗೆ ಅಂತಂದರೆ ಇವತ್ತಿನ ದಿನ ಪ್ರಕಾರ ಕೆಲವು ವಿಷಯಗಳಲ್ಲಿ ನಕ್ಷತ್ರ ಪಾದಗಳನ್ನ ನೋಡುತ್ತೀವಿ ಮತ್ತು ಈ ನಕ್ಷತ್ರ ಪಾದಗಳಿಂದ ಬರುವಂಥ ರಾಶಿ ಅದನ್ನು ನೋಡ್ಬೋದು. ನಾನು ಫಸ್ಟೇ ಹೇಳಿದಂತೆ ಒಂದು ನಕ್ಷತ್ರ ಮುಗಿದ ನಂತರ ಬರುವ ನಕ್ಷತ್ರವು ಶುಭವಾಗಿರಬೇಕು, ಇಲ್ಲಾಂತಂದರೆ ದಿನಪೂರ್ತಿ ಕೆಟ್ಟೋದಾಗುತ್ತೆ ಅಂತ. ಹಂಗಾಗಿ ಇವತ್ತು ಬೆಳಗ್ಗೆ ಬರುವ ಫಸ್ಟ್ ನಕ್ಷತ್ರವಾದ ಮಖಾ ನಕ್ಷತ್ರ ಮರಣಯೋಗವನ್ನು ಕೊಡುತ್ತದೆ, ಸ್ವಲ್ಪ ದೋಷವೂ ಕೊಡುತ್ತದೆ, ಆದ್ದರಿಂದ ಶುಭವಲ್ಲ. ಆದರೆ ನೆಕ್ಸ್ಟ್ ಪುಬ್ಬ ಶುಭವಾಗಿರುತ್ತದೆ. ಮಖಾ ನಕ್ಷತ್ರ ರಾಕ್ಷಸಗಣ, ಪುಬ್ಬ ನಕ್ಷತ್ರ ಮಾನುಷೀಯ ಗಣ ಅಂತ. ಇದರಲ್ಲಿ ಬೆಳಗ್ಗೆ ಅಂದರೆ ಫಸ್ಟು ನಕ್ಷತ್ರ ಪಾದ ಅಂತಂದರೆ 5:57 7:20 ಮಖಾ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಮಖಾ ನಕ್ಷತ್ರವೇ ಮುಗಿಯುತ್ತದೆ. 7:23 ಅಲ್ಲಿಂದ 1:40 ಪುಬ್ಬ ನಕ್ಷತ್ರ 1ನೇ ಪಾದ. ಮಧ್ಯಾಹ್ನ 1:40 ರಾತ್ರಿ 8:01 ಪುಬ್ಬ ನಕ್ಷತ್ರ 2ನೇ ಪಾದ. ಅದೇ ಥರ ರಾತ್ರಿ 8:01 ರಾತ್ರಿ 2:26 ಪುಬ್ಬ ನಕ್ಷತ್ರ 3ನೇ ಪಾದ. ರಾತ್ರಿ 2:26 ಮೇಲೆ 4ನೇ ಪಾದ ಬರುತ್ತದೆ ಪುಬ್ಬ ನಕ್ಷತ್ರ. ನಾಳೆಯೂ ಇದೇ ಪುಬ್ಬ ನಕ್ಷತ್ರ ಸ್ವಲ್ಪ ಇರುತ್ತದೆ. ನಾಳೆ ಅಂತಂದರೆ ಖಂಡಿತವಾಗಿಯೂ ಗಮನಿಸಲೇಬೇಕು. ಏಕೆಂತಂದರೆ ಇದು ಈ ತಿಂಗಳಲ್ಲಿ ಕೊನೆಯ ದಿನ ಅಂತ. ಅಂದರೆ ನಾಳೆಯ ದಿನದಲ್ಲಿ ಖಂಡಿತವಾಗಿ ಪುಬ್ಬ ನಕ್ಷತ್ರವಿದೆ, ಆದರೆ ಬರೀ 8:54 ಮಾತ್ರ. ಹಂಗಾಗಿ ಪದೇ ಪದೇ ಹೇಳುವಂಥದ್ದು ಏನಂದರೆ ಒಂದು ನಕ್ಷತ್ರ ಇವತ್ತು ಇರುತ್ತದೆ, ಕೆಲವು ಸಮಯಗಳಲ್ಲಿ ನಾಳೆಯೂ ಇರುತ್ತದೆ ಅಂತ. ಹಂಗಾಗಿ ನಾಳೆ ಪುಬ್ಬ ನಕ್ಷತ್ರ ಅಶುಭವಾಗಿದೆ. ಅಂದರೆ ಬೆಳಗ್ಗೆ 8:54 ಪುಬ್ಬ ನಕ್ಷತ್ರ ಮೇಲೆ ಬರುವ ಆ ನಕ್ಷತ್ರ ನೆಕ್ಸ್ಟ್ ಬರೋದು ಅಮೃತ, ಸೌಭಾಗ್ಯ. ಹಾಗಾಗಿ ನಾಳೆ ನಿಮ್ಮ ವಾರ ಮಂಗಳವಾರ ಆಗಿದ್ದರೂ ಕೂಡ, ಆಷಾಢ ಇದ್ದರೂ ಕೂಡ, ಉತ್ತರ ನಕ್ಷತ್ರ ಬಂದ ಮೇಲೆ ಅಂದರೆ 8:54 ಬೆಳಗ್ಗೆ ಮೇಲೆ ಇರೋದರಲ್ಲಿ ಪರವಾಗಿಲ್ಲ ಶುಭ ಅಂತ. ಶುಭ ಅಂದರೆ ಮುಹೂರ್ತ ಕಾರ್ಯಗಳೆಲ್ಲ ಮಾಡೋದಕ್ಕಲ್ಲ, ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಅದು ಉಪಯೋಗ ಆಗುತ್ತೆ ಅಂತ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ದಿನದಲ್ಲಿ ನಾವು ಅಂದಿವಿ ಬೆಳಗ್ಗೆ ಆ ಸಮಯದವರೆಗೂ ಶುಭವಾಗಿಲ್ಲ, ಅಂದರೆ 50% ಇರೋದು ಅಂತಂದಿವಿ. ಹಂಗಾಗಿ 7:20 ಅಂದರೆ 7:21 ಅಂತ ಇಟ್ಕೋಬೋದು. 7:21 ಅಶುಭವಾಗಿದೆ. ಇವತ್ತಿನ ದಿನದಲ್ಲಿ ತಾರಾಬಲ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ
ಬೆಳಗ್ಗೆ 7:20ವರೆಗೂ ಜನ್ಮತಾರೆ ಇದೆ, ಕಾರ್ಯ ವಿಘ್ನಗಳಿದೆ, ಶುಭವಾಗಿಲ್ಲ. ಆನಂತರ ಖಂಡಿತವಾಗಿ ಅನುಕೂಲಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಪರಮ ಮಿತ್ರ ತಾರೆಯಾಗಿ ಸ್ವಲ್ಪ ಕಾರ್ಯ ವಿಘ್ನ ಇದೆಲ್ಲ 7:20ವರೆಗೂ. ಆನಂತರ ಖಂಡಿತವಾಗಿ ಯೋಚನೆ ಮಾಡಬೇಕು, ಏನಾದರೂ ಮಾಡಬೇಕಂತ. ಇನ್ನೊಂದು ದಿನ ನೋಡ್ಕೊಳ್ಳೋಣ ಅಂತಂದರೆ ಇನ್ನೂ ಚೆನ್ನಾಗಿರುತ್ತದೆ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಬೆಳಗ್ಗೆ 7:20ವರೆಗೂ ಮಿತ್ರಧಾರೆ, ಆದ್ದರಿಂದ ಸ್ವಲ್ಪ ಪರವಾಗಿಲ್ಲ. ಆನಂತರ ಬರುವ ನಕ್ಷತ್ರ ಶುಭವಾಗಿದೆ. ಹಂಗಾಗಿ ಇರೋದರಲ್ಲಿ ಇವತ್ತು 7:20 ಮೇಲೆ ಪರವಾಗಿಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಅದೇ ಥರನೇ 7:20 ಮೇಲೆ ಶುಭಕರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಬೆಳಗ್ಗೆ ಅಷ್ಟೊಂದು ಚೆನ್ನಾಗಿಲ್ಲ 7:20ವರೆಗೂ. ಆನಂತರ ಪರವಾಗಿಲ್ಲ. ಆದರೂ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿ ಸ್ವಲ್ಪ ಆರೋಗ್ಯನ ಚೇತರಿಸ್ಕೊಳ್ಳಿ. ನಂತರ ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಅನುಕೂಲ, ರೋಗ ಭಯವೆಲ್ಲ 7:20ವರೆಗೂ. ಆನಂತರ ಶುಭವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಅನುಕೂಲವಿದೆ, ದ್ರವ್ಯ ಲಾಭವೂ ಉಂಟು, ಇದೆಲ್ಲ 7:20ವರೆಗೂ. ಆಮೇಲೆ ಟೆನ್ಷನ್ ಇದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಖಂಡಿತ ಪ್ರತ್ಯೇಕ್ತಾರೆ, ಅಂದರೆ ಅನುಕೂಲವಿಲ್ಲದ ಸಮಯ 7:20ವರೆಗೂ. ಆಮೇಲೆ ಕಾರ್ಯಗಳಲ್ಲಿ ಜಯ ಉಂಟು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3 ಪಾದಗಳು, ಕ್ಷೇಮವು, ಲಾಭವು 7:20ವರೆಗೂ ಚೆನ್ನಾಗಿದೆ. ಆಮೇಲೆ ಹೇಳ್ಕೊಳ್ಳುವಂತೆ ಇಲ್ಲ, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವಿದೆ, ಚೆನ್ನಾಗಿದೆ, ಇವತ್ತು 7:20ವರೆಗೂ. ಆನಂತರ ಶುಭಕರವಾಗಿಲ್ಲ. ನಿಮ್ಮ ಸಕ್ಸಸ್ಸು ಅಂದರೆ 100% ಇದ್ದರೆ ಮಾತ್ರ ಅದನ್ನು ಮಾಡಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, 7:20 ಮೇಲೇ ಶುಭಕರವಾಗಿರೋದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, 7:20ವರೆಗೂ ಹೆಚ್ಚಿನ ಪ್ಲಾನ್ ಮಾಡ್ಬೋದು ಹಣಕಾಸಿನ ವಿಷಯವಾಗಿ. ಅದೇ ಅಷ್ಟೊತ್ತು ಎದ್ದು ರೆಡಿಯಾಗುವಷ್ಟರಲ್ಲೇ ಟೈಮ್ ಆಗಿಬಿಡ್ತದೆ. ಆಮೇಲೆ ಖಂಡಿತವಾಗಿ ಶುಭವಾಗಿಲ್ಲ, ಅಶುಭ ಸಮಯ. ಮಖಾ ನಕ್ಷತ್ರ ಸಿಂಹರಾಶಿ, 7:20 ಮೇಲೆ ಶುಭಕರವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, 7:20ವರೆಗೂ ಶುಭವಾಗಿದೆ. ಆನಂತರ ಜನ್ಮತಾರೆ, ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಯಾರಿಗಾದರೂ ಸಹಾಯ ಮಾಡ್ಬೋದು. ಉತ್ತರ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ದಿನಪೂರ್ತಿ ಶುಭಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಮಿತ್ರ, ಪರಮ ಮಿತ್ರ ಅಂತ ಶುಭಕರವಾಗಿದೆ. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಇದೆ 7:20ವರೆಗೂ. ಆನಂತರ ಶುಭಕರವಾಗಿ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲ, ವ್ಯಯ, ಇದೆಲ್ಲ 7:20ವರೆಗೂ. ಆನಂತರ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯು ಬರೀ 7:20ವರೆಗೂ ಮಾತ್ರನೇ. ಆಮೇಲೆ ಟೆನ್ಷನ್ ಬಿಡಿ, BP ಮಾತ್ರ ಕರೆಕ್ಟಾಗಿ ತಗೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿಯವರಿಗೆ 7:20ವರೆಗೂ ಅನಾನುಕೂಲವೇ ಇದೆ. ಸ್ವಲ್ಪ ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ. ಆನಂತರ ಇರೋದರಲ್ಲಿ ಪರವಾಗಿಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ, ಕ್ಷೇಮವಿದೆ, ಇಷ್ಟಾರ್ಥ ಸಿದ್ಧಿಯು ಕೂಡಿ ಬಂದಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಆರೋಗ್ಯವು, ಕೆಲಸ ಕಾರ್ಯ ಅಭಿವೃದ್ಧಿಯು 7:20ವರೆಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ವಿಪತ್ತು ಉಂಟು, ಆದ್ದರಿಂದ ಎಚ್ಚರವಾಗಿರುವಂಥದ್ದೇ ಉತ್ತಮ. ನಂತರ ನೋಡಬೇಕು ಅಂತಂದರೆ 7:20 ಮೇಲೆ ಶುಭವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಬೆಳಗ್ಗೆಯೇ ಶುಭವಾಗಿದೆ. 7:20 ಮೇಲೆ ಗಾಡಿಯಲ್ಲಿ ಹೋಗೋವರೆಲ್ಲ ಎಚ್ಚರ, ಮೆಟ್ಲು ಹತ್ತೋದು, ಜಾರೋದು, ಬೀಳೋದು ಅಂಥದ್ದೆಲ್ಲ ಇವತ್ತಿನ ದಿನ. ಖಂಡಿತ ಹಿಂಗೆ ಆಗಲಿ ಅಂತಲ್ಲ, ಎಚ್ಚರವಾಗಿದ್ದರೆ ಸರಿ ಮಾಡ್ಕೋಬೋದು. ಮೂಲ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ, ಹಂಗಾಗಿ 7:20ಕ್ಕಿಂತ ಆನಂತರ ಬರುವಂಥ ಸಮಯ ಉತ್ತಮವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಪರಮ ಮಿತ್ರ ತಾರೆಯಾಗಿ ಬೆಳಗ್ಗೆ ಪರವಾಗಿಲ್ಲ. ಆಮೇಲೇನು 50% ಚೆನ್ನಾಗಿರುತ್ತದೆ ಅಷ್ಟೇ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ಪರಮ ಮಿತ್ರ, ಇವತ್ತಿನ ದಿನಪೂರ್ತಿ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ ಇದೆ, ಪರಮ ಮಿತ್ರ ಧಾರೆಯೂ ಇದೆ, ಆದ್ದರಿಂದ ಶುಭಕರವಾಗಿ ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ 7:20 ಮೇಲೆ ಅನುಕೂಲಕರವಾಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಅನುಕೂಲ, ಆದರೂ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಲೇಬೇಕು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಬೆಳಗ್ಗೆ 7:20ವರೆಗೂ ಶುಭಕರವಾಗಿ ಉಂಟು. ಆನಂತರ ಯೋಚನೆಗಳಿಲ್ಲದೆ ಕಾಲ ಕಳೆಯಬೇಕು. ಶತಭಿಷ ನಕ್ಷತ್ರ ಕುಂಭರಾಶಿ, 7:20 ಮೇಲೆ ಶುಭಕರವಾಗಿದೆ, ಸುಖವೂ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಆರೋಗ್ಯವು, ಅಭಿವೃದ್ಧಿಯು 7:20ವರೆಗೂ. ಆಮೇಲೆ ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ. ಖಂಡಿತವಾಗಿ ಬಂಡವಾಳ ಹಾಕೋದು ಅಥವಾ ಹಣಕಾಸನ್ನು ಕೊಡುವ ತಗೊಳ್ಳುವ ವಿಷಯಗಳಲ್ಲಿ ಎಚ್ಚರವಾಗಿರಬೇಕಾಗ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಆರೋಗ್ಯವು, ಶತ್ರುನಾಶವು 7:20ವರೆಗಿರುತ್ತದೆ. ನಂತರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಏಟು ಗಾಯಗಳು ಉಂಟು, ಸ್ವಲ್ಪ ಗಮನ ಕೊಡಲೇಬೇಕು 7:20ವರೆಗೂ.
7:20 ನಂತರ ಅನುಕೂಲಕರವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿಯವರಿಗೆ ಸಂಪತ್ತಿದೆ, ಶತ್ರುನಾಶವೂ ಕೂಡಿ ಬರುತ್ತದೆ. ಸ್ವಲ್ಪ ಗಮನ ಕೊಡಲೇಬೇಕಾಗುತ್ತದೆ. ಹೆಂಗಿದ್ರೂ ನಮಗೆ ಸರಿಯಾಗಬೇಕಲ್ವ, ಅದರಿಂದಾಗಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.